ನಾಳೆ 25ನೇ ತಾರೀಕಿನ ರಥಸಪ್ತಮಿ ಪ್ರಯುಕ್ತ 36ನೇ ವರ್ಷದ್ದು ಕುಂಭಾಭಿಷೇಕ ಮಾಡ್ತಾ ಇರೋದು. ಅದರಿಂದ ಒಂದು 15,000 ಜನಕ್ಕೆ ಅನುದಾನ ಇದೆ. ನಾಳೆ ಬೆಳಗ್ಗೆ 12 ಗಂಟೆ 12:30ಕ್ಕೆ ಮಾಮಂಗಳಾರತಿ, 1 ಗಂಟೆಗೆ ಅನ್ನ ಸಂತರ್ಪಣೆ. ಮಾಮೂಲಿ ವರ್ಷ ಯಾವ ರೀತಿ ಮಾಡ್ಕೊಂಬತ್ತಿದ್ದು ಅದೇ ರೀತಿ ನಾವು ಈಗಲೂ ಕಂಪಲ್ಸರಿ ಮಾಡ್ತೀವಿ. ಸೋಮನಾಥ ಸ್ವಾಮೀಜಿಯವರು ಅವ್ರು ಬರ್ತಾರೆ, ಸ್ವಾಮೀಜಿಯವರು, ಹರೀಶ್ಗೌಡರು ಮತ್ತು MLAಗಳು ವರ್ಷ, ರಾಜೀವು, ಸೋಮಶೇಖರು, ಶಿವ ಎಲ್ಲ ಬರ್ತಾರೆ. ದೊಡ್ಡ ಮಟ್ಟದಲ್ಲಿ ಅಂದರೆ 36ನೇ ವರ್ಷ ಮೊದಲನೇ ವರ್ಷದಲ್ಲಿ 150 ಕ್ವಿಂಟಾಲ್ ಹಾಕಿದ್ದು. 150 ಕ್ವಿಂಟಾಲ್. ಅದು ಬಿಸಾಳ ಕಡೆ ಮಾಳ ಇತ್ತು. ಮಾಳದಲ್ಲಿ ಬರೀ ಚಪ್ಪಳ ಹಾಕೇ ಮಾಡಿದ್ದು. ಅದೇ ಫಸ್ಟ್ ವರ್ಷ 36. ಇದರಲ್ಲಿ ತಿನಿಸು ಅಂದರೆ ನಿಮಗೆ ಈ ಸರಿ ಫಸ್ಟ್ ಇದು ಮಾಡ್ತಾಯಿದ್ದು ಪಾಯಸ, ಹಸಿ ಬೂಂದಿ, ಅನ್ನ ಸಾಂಬಾರು, ಕೂಟು ಅಷ್ಟೇ. ನಾವು ಮಾಮೂಲಿ ಆಗಿಂದ ಏನು ಮಾಡ್ಕೊಂಬತ್ತಿದ್ದು ಅದೇ ಪದ್ಧತಿ ಮಾಡ್ತಾ ಇರುತ್ತೆ. ತಾಯಿಗೆ ವಿಶ್ವವಾಗಿ ಅಭಿಷೇಕ ಇದೆ. ಇಲ್ಲಿ ಕುಂಭಾಭಿಷೇಕ ಅದಕ್ಕೆ ನೀರು ತಗೋಗಿ ಅಮ್ಮನ ಮೇಲೆ ಹಾಕಿ ಅಭಿಷೇಕ ಮಾಡಬೇಕು. ಅಭಿಷೇಕ ಮಾಡಾದ್ಮೇಲೆ ಆಮೇಲೆ ಅಲಂಕಾರ ಮಾಡ್ಬೇಕಾದ್ರೆ 1 ಗಂಟೆ ಆಗುತ್ತೆ. ಸಿದ್ಧತೆ ಎಲ್ಲ ನಡೀತಾ ಇದೆ. ನಾಳೆ ಪೂಜೆ ಪುಸ್ಕರಕ್ಕೆ ಏನೇನು ಆಗಬೇಕು ಅಮ್ಮನಿಗೆ ಅದೆಲ್ಲ ಸಿದ್ಧತೆ ನಡೀತಾ ಇದೆ. ಇಲ್ಲಿ ಅಡುಗೆಗೆ ಏನು ಆಗಬೇಕು ಅದೆಲ್ಲ ಸಿದ್ಧತೆ ಮಾಡಿದ್ದೀವಿ. ಭಟ್ರೆಲ್ಲ ಬಂದಿದ್ದಾರೆ, ಪ್ರತಿಯೊಂದು ನಡೀತಾ ಇದೆ. ಎಲ್ಲ ಪೆಂಡಲೆಲ್ಲ ಹಾಕಾಗಿದೆ, ನೀರಿನ ಬಾಟ್ಲು ಬಂದಿದೆ, ಎಲ್ಲ ಆಯ್ತಾ ಇದೆ, ಕೆಲಸ ಆಯ್ತು. ಎಲ್ಲ ಪರ್ಮಿಷನ್ ತಗೊಂಡಿದ್ದೀವಿ. ಎಲ್ಲ 3 ಇದರಲ್ಲೂ ಪರ್ಮಿಷನ್ ತಗೊಂಡಿದ್ದೀವಿ. ಭಕ್ತಾದಿಗಳಿಗೆ ಏನಂದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ತಾಯಿ ಕೃಪೆ ಪಾತ್ರರಬೇಕು. ಅದು ಮೇನ್ ಇರೋದು. ತಾಯಿದೆ ಅಲ್ಲ, ನಮ್ಮದೇನೂ ಇಲ್ಲ. ನಮ್ಮ ಹೆಸರು ಸಣ್ಣೇಗೌಡ.